ರಾಜ್ಯದಲ್ಲಿ ಈಗಾಗಲೇ SSLC ಪರೀಕ್ಷೆ ಪ್ರಕಟವಾಗಿರುವಂಥದ್ದು. ಅದರಲ್ಲಿ ಕೂಡ ಹಳ್ಳಿಯ ಗ್ರಾಮೀಣ ಪ್ರತಿಭೆ ಅಂತಕ್ಕಂಥ ಕೂಡ ಬಾಗಲಕೋಟೆ ಜಿಲ್ಲೆಗೆ ಸಮರ್ಪಣೆಯಾಗಿರುವಂಥದ್ದು. ನಾನೀಗ ಬಾಗಲಕೋಟೆಯ ಜಿಲ್ಲೆಯ ವಜ್ರಮಟ್ಟಿ ಗ್ರಾಮದಲ್ಲಿದ್ದೇನೆ. ವಜ್ರಮಟ್ಟಿ ಗ್ರಾಮದ ಅಂಕಿತಾ ವಿದ್ಯಾರ್ಥಿ ಏನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವಲ್ಲಿ ಕೂಡ ಇವತ್ತು ಆ ಕುಟುಂಬದವರನ್ನು ತೋರಿಸ್ತಾ ಇದ್ದೇನೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಈ ಚಿಕ್ಕ ಕುಟುಂಬದ ಒಂದು ವಿದ್ಯಾರ್ಥಿ ಯಾವ ರೀತಿಯಾಗಿ ಆ ಪರೀಕ್ಷೆಯಲ್ಲೇ ಬರೋದು ರಾಜ್ಯಕ್ಕೆ ಒಂದು ಗಮನ ಸೆಳೆಯುವಲ್ಲಿ ಕೂಡ ಮುಖ್ಯವಾಗಿರುವಂಥದ್ದು. ನನ್ನ ಜೊತೆ ಅಂಕಿತಾ ಕುಂಡು ಅವರು ನನ್ನ ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವಿ? ಪ್ರಥಮ ಬಾರಿಗೆ ನೀನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾವ ರೀತಿಯಾಗಿ ನಿನಗೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀಯ? ಸರ್, ವ್ಯಕ್ತಪಡಿಸೋದಕ್ಕೆ ಮಾತು ಬರ್ತಿಲ್ಲ ಸರ್, ಅಷ್ಟೊಂದು ಖುಷಿಯಾಗಿದೆ ಸರ್, ತುಂಬ ಖುಷಿಯಾಗಿದೆ ಸರ್. ಅಲ್ಲ, ಈಗ ಯಾಕಂತಂದರೆ ರಾಜ್ಯವೇ ನಿನ್ನನ್ನು ತಿರುಗಿ ನೋಡುವಂಥ ಘಟನೆ ಕೂಡ ಇವತ್ತು ಆಗಿರುವಂಥದ್ದು. ಒಂದು ಹಳ್ಳಿಯ ಪ್ರತಿಭೆಯಾಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದ್ದು ಎಷ್ಟು ಓದಿದ್ದೀಯಾ? ಹೇಗೆ ನೀನು ಈ ಸಾಧನೆಯನ್ನೇ ಮಾಡಲಿಕ್ಕೆ? ಸರ್, ಮೊದಲನೇದಾಗಿ ಹಳ್ಳಿಯಿಂದ ಪ್ರಥಮ ಸ್ಥಾನ ಬಂದಿದ್ದಕ್ಕೆ ತುಂಬ ಖುಷಿಯಾಗಿರೋದು. ಯಾಕಂದರೆ ನಗರದಲ್ಲಿರೋರು ಮಾತ್ರ ಮಾಡ್ತಾರೆ ಅನ್ನೋದನ್ನು ಇವತ್ತು ಮೆಟ್ಟಿ ನಿಂತು ಮಾಡಿ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿರೋದಕ್ಕೆ ಮೊದಲನೇದಾಗಿ ತುಂಬ ಖುಷಿ ಇದೆ. ಅದೇ ರೀತಿಯಾಗಿ ಇನ್ನು ಸ್ಟಡಿ ಹೇಗೆ ಮಾಡಿದ್ದೆ ಅನ್ನೋದನ್ನು ನೋಡೋದಾದರೆ, ಸ್ಟಡಿ ಏನಿಲ್ಲ ಸರ್, ದಿನಕ್ಕೆ ಒಂದು 3 ಗಂಟೆ 3.5 ಗಂಟೆ ಇಷ್ಟೇ ಸರ್ ಓದಿದ್ದು. 10 ಗಂಟೆ ಅದೆಲ್ಲ ಆ ರೀತಿಯನ್ನು ಓದಿಲ್ಲ ಸರ್. ನಿದ್ದೆ, ಊಟ, ಓದು ಮೂರೂ ಕೂಡ ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಆದ ಕಾರಣ 3 ಗಂಟೆ ಓದಿದ್ರು ಕೂಡ ಅದೇ ಓದೋದನ್ನು ಕ್ಲಿಯರ್ ಆಗಿ ಓದ್ತಿದ್ದೆ ಸರ್. ಆದರೆ ಗೊಂದಲ ಇರ್ತಿರ್ಲಿಲ್ಲ. ಏನೇ ಅರ್ಥ ಆಗಲಿಲ್ಲ ಅಂದರೂ ಟೀಚರ್ಸ್ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿದ್ರು. ಸೊ ಟೀಚರ್ಸ್ ಮತ್ತು ಪೇರೆಂಟ್ಸ್ ಸಪೋರ್ಟಿಂದ ಇವತ್ತಿಷ್ಟೆಲ್ಲ ಆಯಿತು. ಈಗ ಹಳ್ಳಿಯ ಶಾಲೆ ಅಂದರೆ ಅದರಲ್ಲಿಯೂ ಗ್ರಾಮೀಣ ಶಾಲೆಯಲ್ಲಿ ಅತಿ ಖಾಸಗಿ ಶಾಲೆ ಯಾಕಂತಂದರೆ ಅತಿ ಖಾಸಗಿ ಶಾಲೆ ಒಂದಿಷ್ಟು ವಿಚಾರಗಳನ್ನು ಹೇಳೋದಾದರೆ, ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕಲಿತು ನಿನಗೆ ಶಿಕ್ಷಕರು ಮತ್ತು ತಾಯಿಯವರು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಸರ್, ಮೊದಲನೇದಾಗಿ ಸರ್ಕಾರಿ ಶಾಲೆಯಲ್ಲೇನೋ ಓದಿದ್ದೇನೋ ನಿಜ, ಖಾಸಗಿ ಶಾಲೆಯಲ್ಲಂತೂ ಇರಲಿಲ್ಲ. ಅದು ಸರ್ಕಾರಿ ಶಾಲೆ, ಆ ಶಾಲೆ, ಈ ಶಾಲೆ ಅನ್ನುವಂಥ ಕಂಪ್ಯಾರಿಸನ್ ಮಾಡ್ಕೊಳ್ಳುವಂಥ ಅವಕಾಶನೇ ಆ ಶಾಲೆ ನನಗೆ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಅಷ್ಟೊಂದು ಎಲ್ಲ ಫೆಸಿಲಿಟೀಸ್ ಇತ್ತು. ಯಾವುದಕ್ಕೂ ಕೂಡ ಯಾವುದೇ ರೀತಿಯಾದ ಕುಂದುಕೊರತೆ ಇರಲಿಲ್ಲ. ಎಲ್ಲ ರೀತಿಯ ಸೈನ್ಸ್, ಕಂಪ್ಯೂಟರ್, ಎಲ್ಲ ರೀತಿಯಾದ ಲ್ಯಾಬ್ಸ್ ಇದ್ದವು ನಮ್ಮಲ್ಲಿ. ಎಲ್ಲ ಲ್ಯಾಬ್ ಫ್ಯಾಕಲ್ಟಿ ಆಗಿರ್ಬೋದು, ಟೀಚರ್ಸ್ ಫ್ಯಾಕಲ್ಟಿ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದರು. ಸೊ ಅವರ ಸಪೋರ್ಟಿಂದಾನೇ ಇವತ್ತಿಷ್ಟೆಲ್ಲ ಆಗಿದೆ. ಮುಂದೆ ಏನಾಗಬೇಕಂತ ಇಷ್ಟಪಡ್ತಾ ಇದ್ದೀಯ? ಸರ್, IAS ಆಫೀಸರ್ ಸರ್. IAS ಆಫೀಸರ್ ಯಾಕೆ ಆಗಬೇಕಂತ ಅಂದ್ಕೊಂಡಿದ್ದೀಯಾ? ಸರ್, ಯಾಕಂದರೆ ನನ್ನ ನಾಲೆಜನ್ನು ನಾನು ಸೊಸೈಟಿ ಇಂಪ್ರೂವ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಂತ ನನ್ನದು ಚೈಲ್ಡ್ಹುಡ್ ಡ್ರೀಮ್ ಅದು. ಸೊ ಅದಕ್ಕಾಗಿ IAS ಆಫೀಸರ್ ಆದರೆ ನಾವು ಸೊಸೈಟಿ ಜೊತೆ ಡೈರೆಕ್ಟಾಗಿ ಕಮ್ಯುನಿಕೇಷನಲ್ಲಿ ಇರೋದ್ರಿಂದ ಏನಾದರೂ ಒಂದು ಎಲ್ಲರ ಜನರ ಬದುಕನ್ನು ಸ್ವಲ್ಪ ಇಂಪ್ರೂವ್ ಮಾಡುವಂಥ ಒಂದು ಪುಟ್ಟ ಅವಕಾಶ ನನಗೆ ಸಿಗುತ್ತೆ ಅನ್ನುವಂಥ ಒಂದು ಖುಷಿ ಇದೆ. ಅದಕ್ಕೋಸ್ಕರ IAS ಆಫೀಸರನ್ನು ಚೂಸ್ ಮಾಡ್ಕೊಂಡು ಇದಿಷ್ಟು ಅಂಕಿತಾ ಹೇಳಿರೋಂಥದ್ದು ಅವರ ಸ್ವತಃ ತಂದೆಯವರಿದ್ದಾರೆ. ಒಂದು ಹಳ್ಳಿಯ ಒಂದು ಗ್ರಾಮೀಣ ಪ್ರತಿಭೆಯಲ್ಲಿ ಅವರ ಮಗಳನ್ನು ಓದಿಸಿರುವಂಥದ್ದು. ಹೇಗೆ ಅನ್ನಿಸ್ತಾ ಇದೆ ಸರ್, ನಿಮ್ಮ ಮಗಳು ಈ ಮಟ್ಟಕ್ಕೆ ಓದ್ತಾಳಂತ ಅಂದ್ಕೊಂಡಿದೆ? ಯಾಕಂತಂದರೆ ನೀವು ಒಂದು ಕೃಷಿ ಕುಟುಂಬದಾಗಿ ಹುಟ್ಟಿರುವಂಥದ್ದು. ನಿಮ್ಮ ಮಗಳ ಸಾಧನೆ ನೋಡಿದರೆ ನಿಮಗೆ ಏನು ಅನ್ನಿಸ್ತಾ ಇದೆ? ನಮಗೆ ಒಳ್ಳೇದು ಅನ್ನಿಸ್ತದೆ ಸರ್. ಯಾಕಂದರೆ ಒಕ್ಕಲ್ತನದ ಒಳಗೆ ಕಲ್ತಾಳ ಅಂದ್ರೆ ಒಳ್ಳೇದು ಅನ್ನಿಸ್ತದೆ. ಈಗ ಕೃಷಿ ಕುಟುಂಬದಲ್ಲಿ ನೀವು ಮಾತ್ರ ಸಾಧನೆ ಮಾಡೋಕ್ಕಾಗಲಿಲ್ಲ. ನಿಮ್ಮ ಮಗಳು ಓದಿದ್ದು ನಿಮಗೆ ಯಾವ ರೀತಿಯಾಗಿ ಸಂತೋಷ ವ್ಯಕ್ತವಾಗ್ತಾ ಇದೆ? ನಮಗೆ ಸಂತೋಷ ಅನ್ನಿಸ್ತದೆ ರೀ. ಇನ್ನೂ ಅಟ್ಟೆ ಕಲಿತಾಳೆ ಅನ್ನೋದು ನಮ್ಗೆ ಆಸೆ ಐತ್ರಿ. ಇನ್ನೂ ಮುಂದೆ ಕಲೀಲಿ ಅನ್ನೋದು ನಮ್ದು ಅಲ್ಲಿ. ಇಲ್ಲಿ ಅವರು ತಾಯಿಯವರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ನಮಸ್ತೆ ಮೇಡಮ್. ಯಾಕಂತಂದರೆ ಮಗಳಿಗೆ ಸ್ಫೂರ್ತಿಯಾಗಿರುವಂಥವ್ರು ನೀವು. ಈಗ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ನಿಮ್ಮ ತಾಯಿ ಏನು ಹೇಳಬೇಕು ಅಂತ ಮಾತಿನಲ್ಲಿ ಹೇಳೋಕೆ ಆಗ್ತಿಲ್ಲ. ತುಂಬ ಖುಷಿ ಆಗ್ತಿದೆ. ಆಕಿ ರಾಜ್ಯಕ್ಕೆ ಪ್ರಥಮ ಬಂದಿರೋದು ತುಂಬ ಹೆಮ್ಮೆಯ ವಿಷಯ ಅದ ನಮ್ಮ ತಂದೆ ತಾಯಿಗೆ. ತಂದೆ ತಾಯಿ ಮಕ್ಕಳಿಗೆ ಏನು ಕೊಡ್ತಾರೆ ಅನ್ನೋಕ್ಕಿಂತ ಮಕ್ಕಳು ತಂದೆ ತಾಯಿಗೆ ಏನು ಕೊಡ್ತಾರೆ ಅನ್ನೋದೇ ಮುಖ್ಯ ಆಗಿರುತ್ತೆ. ನಮಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಮ್ಮ ತಂದೆ ತಾಯಿಯರಿಗೆ ಇಬ್ಬರಿಗೂ ತುಂಬ ಖುಷಿ ಆಗ್ತಿದೆ. ಅವಾಗ ಹೇಳ್ತಿರ್ತಾರೆ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತ. ಈ ವಿಷಯ ನೆನಪಾಗ್ತಾ ಇದೆ ನಮಗೆ ಎಲ್ಲ. ನೀ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆಕಿ ಚಿಕ್ಕಂದಿನಿಂದನೂ ಆಕಿಗೆ ನಾವು ಸಪೋರ್ಟಿವ್ ಆಗಿದ್ವಿ. ಆಕೆ ಏನು ಮಾಡ್ತೀನಂದ್ರು, ಯಾವುದೇ ಎಕ್ಸಾಮ್ಸ್ ಕಟ್ತೀನಂದ್ರು, ಯಾವುದೇ ಒಂದು ಪಾರ್ಟಿಸಿಪೇಟ್, ಏನೋ ಒಂದು ಪ್ರತಿಭಾ ಕಾರಂಜಿ, ಏನೋ ಒಂದು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮನೆಯವರ ಬೆಂಬಲ ಆಗಿರ್ಬೋದು, ಆಮೇಲೆ ಟೀಚರ್ಸ್ ಬೆಂಬಲ ಆಗಿರ್ಬೋದು, ಎಲ್ಲದೂ ಆಕೆಗೆ ಸರಿಯಾಗಿ ಸಿಕ್ತು. ಆಮೇಲೆ ಆಕೆಗೆ ಟೀಚರ್ಸ್ಗಳು ತುಂಬ ಮೋಟಿವೇಟ್ ಆಗಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೇ ಸಾಧನೆ ಅಲ್ಲ ಮೇಡಮ್, ಮುಂದಿನ ಸಾಧನೆ ಬಗ್ಗೆ ನೀವು ಯಾವ ರೀತಿಯಾಗಿ ಅವ್ರಿಗೆ ಸ್ಫೂರ್ತಿ ಕೊಡ್ತೀರಾ?
ಆಕಿ ಮಾಡ್ತೀನಂತಂದ್ರೆ ನಾವು ಸಪೋರ್ಟಿವ್ ಆಗಿ ಯಾವತ್ತೂ ಇರ್ತೀವಿ ಆಕಿಗೆ. ಆಕಿ ಮಾಡ್ತೀನಂತ ಅನ್ನೋದಕ್ಕಿ ಅಂತೆಲ್ಲ ಐತಿ, ಮಾಡ್ತಾಳೆ ಅನ್ನೋದು ನಮಗೆಲ್ಲ ಐತಿ ರೀ. ನನ್ನ ಮಗಳು ಮಾಡ್ತಾಳೆ ಅನ್ನೋದು ನಮಗೆ ತುಂಬ ಹೆಮ್ಮೆ ಐತಿ. ಇದಿಷ್ಟು ಕುಟುಂಬಸ್ಥರು ತಮ್ಮ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇದಿಷ್ಟು ಕುಟುಂಬಸ್ಥರು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.